ದೇಶದಲ್ಲಿ ಎರಡನೇ ಹಂತದ ಚುನಾವಣೆ, ರಾಜ್ಯದಲ್ಲಿ ಮೊದಲ ಹಂತದ ಚುನಾವಣೆ. 14 ಕ್ಷೇತ್ರಗಳಿಗೆ ನಡೆದಂಥ ನಿನ್ನೆ ಮತದಾನ. ಈಗ ಮತಯಂತ್ರಗಳು ಭದ್ರವಾಗಿವೆ, ಅದಕ್ಕೆ ವ್ಯಾಪಕ ರಕ್ಷಣೆಯನ್ನು ಒದಗಿಸಲಾಗಿದೆ, ಭದ್ರಕೋಟೆಯಲ್ಲಿವೆ. ಇದು ಸಾಮಾನ್ಯ ಸಂಗತಿನ. ಇಂಥ ಒಂದು ದೊಡ್ಡ ಪ್ರಜಾತಂತ್ರ ರಾಷ್ಟ್ರದಲ್ಲಿ ಒಂದು ಚುನಾವಣೆ ಆಗುತ್ತೆ ಅಂತಂದರೆ ಆ ಚುನಾವಣೆ ನಡೆಸೋದು ಕೂಡ ಒಂದು ದೊಡ್ಡ ಹರಸಾಹಸ. ನೋಡಿ, ಅಲ್ಲಿ ನಾವು ತೋರಿಸ್ತಾ ಇದ್ದೀವಿ ಯಾವ ರೀತಿ ಇಟ್ಟಿದ್ದಾರೆ ಈ ಮತಯಂತ್ರಗಳನ್ನು ಅಂತ. ಸ್ಟ್ರಾಂಗ್ ರೂಮ್ನಲ್ಲಿ ಯಾವ್ಯಾವ ರೀತಿ ವ್ಯವಸ್ಥೆಗಳಿದೆ ಅಂತ. ಎಲ್ಲ ಕಡೆಗೆ ಕ್ಯಾಮ್ರಾಗಳು, 24x7 ಕ್ಯಾಮ್ರಾಗಳು ಆನ್ ಆಗಿರಬೇಕು. ಅದಕ್ಕೆಲ್ಲ ಬ್ಯಾಕಪ್ಗಳಿರ್ತವೆ. ಏನೋ ಕರೆಂಟ್ ಹೋಯಿತು, ಅದೋಯ್ತು, ಒಂದು ಕ್ಷಣವೂ ಕೂಡ ಆಚೆ ಈಚೆ ಆಗಂಗಿಲ್ಲ. ಎಲ್ಲವನ್ನೂ ಕೂಡ ಮಾನಿಟರ್ ಮಾಡಲಾಗ್ತಾ ಇದೆ. ಸೊ ಇದಕ್ಕೋಸ್ಕರ ಅಂತಲೇ ಒಂದು ವಿಶೇಷ ವ್ಯವಸ್ಥೆಯನ್ನು ಕೂಡ ಪೊಲೀಸ್ ಇಲಾಖೆ ಮಾಡಿದೆ. ಸ್ಟ್ರಾಂಗ್ ರೂಮ್ಗಳಲ್ಲಿ EVM ಮಷಿನ್ಗಳನ್ನು ಭದ್ರವಾಗಿ ಜೋಡಿಸಿ ಇಡಲಾಗಿದೆ. ಬನ್ನಿ, ನಮ್ಮ ಪ್ರತಿನಿಧಿ ಪ್ರಜ್ವಲ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಜ್ವಲ್, ಏನು ಸಾಮಾನ್ಯ ಸಂಗತಿಯಲ್ಲ, ನಾನು ಹೇಳ್ತಾ ಇದ್ದೆ, ಈ ರೀತಿ EVMಗಳನ್ನು ಭದ್ರವಾಗಿಡುವಂಥದ್ದು ಒಂದು ದೊಡ್ಡ ಹರಸಾಹಸ. ಯಾವ್ಯಾವ ರೀತಿ ಮಹೇಶ್ ಹೆಬ್ಬಾರ್ ಕಾಟ್ಲಾ ಮೀನು ಕೃಷಿಯಲ್ಲಿ ಎಕರೆಗೆ 3 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ವ್ಯವಸ್ಥೆಗಳಾಗಿದೆ. ಜೊತೆಗೆ ಏನು ಅಂದರೆ ಯಾವ ರೀತಿ ಮಾನಿಟರ್ ಮಾಡಲಾಗ್ತಾ ಇದೆ, ಏನು ಎಡವಟ್ಟುಗಳಾಗದಂಗೆ ಯಾವ ರೀತಿ ಎಲ್ಲ ಎಚ್ಚರಿಕೆಗಳನ್ನು ಕೈಗೊಳ್ಳಲಾಗಿದೆ. ರಂಗನಾಥ್, ಈಗಾಗಲೇ ಎಲ್ಲ ಮತಗಟ್ಟೆಗಳಿಂದ ಬಂದಂಥ EVM ಮಿಷಿನ್ಗಳನ್ನು ಈಗಾಗಲೇ ಸ್ಟ್ರಾಂಗ್ ರೂಮ್ಗಳಲ್ಲಿ ಭದ್ರವಾಗಿ ಇರಿಸಲಾಗಿದೆ. ನಾನೀಗ ಬೆಂಗಳೂರಿನ ಸೆಂಟ್ ಜೋಸೆಫ್ ಶಾಲೆಯಲ್ಲಿರುವಂಥ ಸ್ಟ್ರಾಂಗ್ ರೂಮ್ ಬಳಿ ಇದ್ದೀನಿ. ಇಲ್ಲಿ ಬೆಂಗಳೂರಿನ ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಬ್ಯಾಟರಾಯನಪುರ, ಮಹಾಲಕ್ಷ್ಮಿ ಲೇಔಟ್, ಪುಲಕೇಶಿ ನಗರ, ಯಶವಂತಪುರ, ಹೆಬ್ಬಾಳ, KR ಪುರ, ದಾಸರಹಳ್ಳಿ ಮತ್ತು ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದಂಥ ಮತದಾನದ EVM ಮಿಷಿನ್ಗಳನ್ನು ಇಲ್ಲಿ ಇರಿಸಲಾಗಿದೆ. ಪ್ರಮುಖವಾಗಿ ಈ ಒಂದು ಸ್ಟ್ರಾಂಗ್ ರೂಮ್ ಯಾವ ರೀತಿಯಲ್ಲಿ ಮಾಡ್ಕೊಂಡಿದ್ದಾರೆ ಅಂದರೆ, ಒಳಭಾಗದಲ್ಲಿ 100% CCTV ಕವರೇಜ್ ಅನ್ನ ಮಾಡಿದರೆ, ಎಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಒಂದು ಸಣ್ಣ ಗ್ಯಾಪು ಸಹಿತ ಇಲ್ಲದೆ ಇರುವ ರೀತಿಯಲ್ಲಿ ಇದು ಒಂದು ಶಾಲೆಯ ಕಟ್ಟಡದ ರೂಮ್ ಒಳಗಡೆ ಇಟ್ಟ ನಂತರವಾಗಿ ಅಲ್ಲಿ ಫಸ್ಟ್ ಲೇಯರ್ ಆಗಿ ಸೆಂಟ್ರಲ್ ರಿಸರ್ವ್ ಫೋರ್ಸಸ್ ಸೇರಿದಂತೆ ಅಲ್ಲಿಯ ವಿತ್ ವೆಪನ್ ನಲ್ಲಿ ಅಧಿಕಾರಿಗಳು ಭದ್ರತೆಯನ್ನ ಮೊದಲನೇ ಲೇಯರ್ ಅಲ್ಲಿ ಕೊಡ್ತಾರೆ. ಅದಾದ್ಮೇಲೆ ಎರಡನೇ ಲೇಯರ್ ನಲ್ಲಿ KSRP ಅಧಿಕಾರಿಗಳು, ಆರ್ಮಡ್ ಫೋರ್ಸ್ ಏನಿದೆ KSRP ಫೋರ್ಸ್ ಇರುತ್ತೆ. ಮೂರನೇ ಲೇಯರ್ ನಲ್ಲಿ ಕಾಂಪೌಂಡಿನ ಹೊರಭಾಗದಲ್ಲಿ ಸಿವಿಲ್ ಪೊಲೀಸ್ ಇರ್ತಾರೆ. ಮತ್ತೆ ಪ್ರತಿ ಸಮಯದಲ್ಲಿ ದಿನದ 24 ಗಂಟೆಯೂ ಲೈವ್ ಸ್ಟ್ರೀಮಿಂಗ್ ಅನ್ನ ಮಾಡಲಾಗುತ್ತೆ. ಒಳಗಡೆ ಯಾವ ರೀತಿಯಲ್ಲಿ EVM ಮಿಷಿನ್ಗಳನ್ನ ಇರಿಸಲಾಗಿದೆ ಅನ್ನೋದನ್ನ ಕ್ಯಾಂಡಿಡೇಟ್ ಸಹಿತ ಬಂದು ಅವರು ಅವಶ್ಯಕತೆ ಇದ್ದಲ್ಲಿ ಬಂದು ನೋಡ್ಕೊಂಡು ಹೋಗುವಂಥದ್ದು ಮಾಡ್ಬೋದು. ಮತ್ತೆ ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡ್ಕೊಳ್ಬೋದು. ಮತ್ತೆ DC ಅವರು ಪ್ರತಿದಿನ ವಿಸಿಟ್ ಅನ್ನ ಮಾಡ್ತಾರೆ. ಮತ್ತೆ ಪ್ರತಿದಿನ ಓರ್ವ IPS ಅಧಿಕಾರಿಯ ನೇತೃತ್ವದಲ್ಲಿ ಸಂಪೂರ್ಣ ಭದ್ರತೆಯನ್ನ ಮಾಡಲಾಗುತ್ತೆ. ಯಾವುದೇ ಕಾರಣಕ್ಕೂ ಈ ಕಟ್ಟಡದ ಒಳಗ ಭಾಗಕ್ಕೂ ಸಹಿತ ಯಾರು ಹೋಗದೇ ಇರೋ ರೀತಿಯಲ್ಲಿ, ಯಾವುದೇ ರೀತಿಯಾದಂತಹ ಫಿಸಿಕಲ್ ಡ್ಯಾಮೇಜ್ ಆಗದಲೇ ಇರೋ ರೀತಿಯಲ್ಲಿ ಭದ್ರತೆಯನ್ನು ನೀಡಲಾಗ್ತಿದೆ. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಇನ್ನು ಕಲ್ಯಾಣ ಕರ್ನಾಟಕ ಭಾಗದ ವಿದ್ಯಾರ್ಥಿಗಳು ಯಾವುದೇ ಕಾರಣಕ್ಕೂ ಹಿಂದುಳಿಬಾರದು. ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟ ಪರಿಕಲ್ಪನೆ ಇರಬೇಕು. ಹೀಗಾಗಿಯೇ ಈ ಕಲ್ಯಾಣ ಕರ್ನಾಟಕದ ಹೆಬ್ಬಾಗಿಲು ಅಂತಲೇ ಕರೆಸಿಕೊಳ್ಳುವಂಥ ಕಲಬುರಗಿನಲ್ಲಿ TV9 ಒಂದು ಎಕ್ಸ್ಪೋನ ಹಮ್ಮಿಕೊಳ್ಳಲಾಗಿದೆ. ಇದು ಎಜುಕೇಷನ್ ಸಮ್ಮಿಟ್. ಇದು TV9 ನಡೆಸ್ತಿರುವಂಥ ಎಜುಕೇಷನ್ ಸಮ್ಮಿಟ್. ಇಲ್ಲಿ ತಜ್ಞರಿರ್ತಾರೆ, ಹಲವಾರು ಸಂಸ್ಥೆಗಳು ಪಾಲ್ಗೊಳ್ತವೆ. ಅಲ್ಲಿನ ವಿದ್ಯಾರ್ಥಿಗಳಿಗೆ ಅವರು ಮಾರ್ಗದರ್ಶನ ನೀಡ್ತಾರೆ. 2 ದಿನಗಳ ಕಾಲ ನಡೆಯುವಂಥ TV9 ಎಕ್ಸ್ಪೋ ಇದು. ಅಲ್ಲಿ ಸರಿಸುಮಾರು 32ಕ್ಕೂ ಹೆಚ್ಚು ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳು ಒಂದೇ ಸೂರಿನ ಅಡಿಯಲ್ಲಿ ಭಾಗಿಯಾಗುತ್ತವೆ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯ ಸಚಿವ ಪ್ರಿಯಾಂಕ್ ಖರ್ಗೆ ಇವತ್ತು ಅದಕ್ಕೆ ಚಾಲನೆ ಕೊಡ್ತಾರೆ. ಪೂಜ್ಯ ಡಾಕ್ಟರ್ ಬಸವರಾಜಪ್ಪ ಅಪ್ಪ ಮೆಮೋರಿಯಲ್ ಹಾಲ್ನಲ್ಲಿ ಈ ಎಕ್ಸ್ಪೋ ನಡೆಯುತ್ತೆ.